ನಮ್ಮೊಟ್ಟಿಗೆ ಪದ್ಮರಾಜು ಆಚಾರ ಮಂಚಾಲಿಯವರು ನೇರ ಸಂಪರ್ಕದಲ್ಲಿದ್ದಾರೆ. ಬಹಳಷ್ಟು ಮಾಹಿತಿಯನ್ನು ನೀಡ್ತಾ ಇದ್ರು. ರಾಯರ ಮಹಿಮೆ, ಈ ದಿನದ ಆರಾಧನೆಯ ವಿಶೇಷತೆಗಳಿಗೆ ಸಂಬಂಧಪಟ್ಟ ಹಾಗೆ ಗುರುಗಳೇ 1671ರಲ್ಲಿ ಬೃಂದಾವನವನ್ನು ಪ್ರವೇಶ ಮಾಡ್ತಾರೆ. ಇವತ್ತಿಗೆ 354ನೇ ವರ್ಷದ ಆರಾಧನೆ ನಡೀತಾ ಇದೆ. 700 ವರ್ಷಗಳವರೆಗೂ ಕೂಡ ನಾನು ಅಲ್ಲೇ ಇದ್ದು ಭಕ್ತರನ್ನ ಸಲಹತೀನಿ ಅಂತ ರಾಯರು ಹೇಳ್ತಾರೆ. ಸೊ ಇವತ್ತಿನ ವಿಶೇಷತೆಯ ಬಗ್ಗೆ ನಮ್ಮ ಇಡೀ ಭಕ್ತ ವೃಂದಕ್ಕೆ ನ್ಯೂಸ್ ಫಸ್ಟ್ ಮೂಲಕ ತಿಳಿಸಿಕೊಡೋದಾದ್ರೆ. ರಾಯರ ಒಂದು ಆರಾಧನೆಯನ್ನು ನಾವೆಲ್ಲರೂ ಕೂಡ ನ್ಯೂಸ್ ಒನ್ ಮೂಲಕವಾಗಿ ವೀಕ್ಷಣೆ ಮಾಡ್ತಾ ಇದ್ದೀವಿ. ಇವತ್ತಿನ ದಿವಸ ರಾಯರ ಒಂದು ಆರಾಧನೆ ಉತ್ಸವವನ್ನು ಅನೇಕ ಮಾಧ್ಯಮಗಳು ಎಲ್ಲವೂ ಕೂಡ ಒಂದು ಭಕ್ತರಿಗೆ ದರ್ಶನ ಮಾಡಿಸುವಂಥ ಒಂದು ದೊಡ್ಡದಾಗಿರುವಂಥ ಕೆಲಸವನ್ನು ಮಾಡುವಂಥವರಾಗ್ತಾ ಇದ್ದಾರೆ. ಅದರಿಂದಾಗಿ ಈ ನ್ಯೂಸ್ ಫಸ್ಟ್ ಚಾನಲ್ ಮೂಲಕವಾಗಿ ಈ ಚಾನಲ್ ಅವರಿಗೂ ಹಾಗೂ ಉಳಿದ ಎಲ್ಲ ಚಾನಲ್ ಅವರಿಗೂ ಕೂಡ ರಾಯರ ಒಂದು ದರ್ಶನ ಮಾಡಿಸ್ತಾ ಇರುವಂತಹ ಕಾರಣಕ್ಕಾಗಿ ಭಕ್ತರಿಗೆ ನಾವು ಮೊದಲಿಗೆ ಧನ್ಯವಾದಗಳನ್ನು ನಾವೆಲ್ಲರೂ ಕೂಡ ತಿಳಿಸುವಂಥವರಾಗ್ತಾ ಇದ್ದೀವಿ ನಮ್ಮ ಶ್ರೀಮಠದ ವತಿಯಿಂದಾಗಿ. ಇನ್ನು ರಾಯರ ಒಂದು ವೈಶಿಷ್ಟ್ಯವನ್ನು ಹೇಳಬೇಕು ಅಂತಾದರೆ, ರಾಯರ ಸ್ತೋತ್ರವನ್ನು ಮಾಡುವಂತಹ ರಾಯರ ಮೇಲೆ ಹರಿದಾಸರು ಮಾಡುವಂತಹ ಒಂದು ಕೀರ್ತನೆಯಲ್ಲಿ ಹೇಳ್ತಾರೆ, ನಂಬಿ ಕೆಟ್ಟವರಿಲ್ಲವು ಈ ಗುರುಗಳ ನಂಬದೆ ಕೆಡುವರುಂಟೆ. ಇಷ್ಟು ಜನ ಬರ್ತಾ ಇದ್ದಾರೆ ರಾಯರ ದರ್ಶನ ಪಡೆದುಕೊಳ್ಳಿಕ್ಕೆ ಅಂತಂದರೆ ರಾಯರ ಮೇಲೆ ಎಷ್ಟು ನಂಬಿಕೆ ಇದೆ. ಒಬ್ಬ ವ್ಯಕ್ತಿ ಮತ್ತೋರ್ವ ವ್ಯಕ್ತಿಯ ಮೇಲೆ ನಂಬಿಕೆ ಇದ್ದರೆ ಮಾತ್ರ ಆ ವ್ಯಕ್ತಿಯನ್ನು ಸೇರುವಂಥವರಾಗ್ತಾರೆ, ಇಲ್ಲಾಂದರೆ ದೂರದಲ್ಲೇ ಇರ್ತಾರೆ. ಆದರೆ ಇವತ್ತಿನ ದಿವಸ ಇಡೀ ಜಗತ್ತು ಎಲ್ಲವೂ ಕೂಡ ರಾಯರನ್ನು ನಮಸ್ಕಾರ ಮಾಡ್ತಾ ಇದೆ, ರಾಯರಿಗೆ ಶರಣಾಗತಿಯನ್ನು ಹೊಂದುತ್ತಾ ಇದೆ ಅಂತಂದರೆ ಅದು ಇಡೀ ಜಗತ್ತು, ಇಡೀ ಭಕ್ತ ಕೋಟಿ ರಾಯರ ಮೇಲೆ ಇಟ್ಟಂತಹ ನಂಬಿಕೆ. ಹೀಗಾಗಿ ಆ ರಾಯರನ್ನು ನೋಡಿ, ರಾಯರ ಮಹಿಮೆ ಎಂಥದ್ದು ಅಂದರೆ, ಕೆಲವರು ರಾಯರ ಹತ್ತಿರಕ್ಕೆ ಮಂತ್ರಾಲಯಕ್ಕೆ ಬಂದು ದರ್ಶನ ಮಾಡಿಕೊಳ್ತಾರೆ, ಅವರ ಸೇವೆಯನ್ನು ಮಾಡ್ತಾರೆ, ಅವರ ಅನುಗ್ರಹಕ್ಕೆ ಪಾತ್ರರಾಗ್ತಾರೆ. ಅಷ್ಟೇ ಅಲ್ಲದೆ ಇನ್ನೂ ಕೆಲವರು ಏನು ಮಾಡ್ತಾರೆ, ರಾಯರ ಹತ್ತಿರಕ್ಕಷ್ಟೇ ಅಲ್ಲದೇ ಮನೆಯಲ್ಲೇ ತಮ್ಮ ಊರಲ್ಲೇ ಇರುವಂತಹ ರಾಯರ ಮಠಗಳಿಗೆ ಹೋಗ್ತಾರೆ. ಅದಕ್ಕೂ ಹೋಗಲಿಕ್ಕೆ ಆಗದೆ ಇರುವಂಥವ್ರು ಏನು ಮಾಡ್ತಾರೆ, ಪ್ರತ್ಯಕ್ಷವಾಗಿ ತಮ್ಮ ಮನೆಯಲ್ಲೇನೆ ರಾಯರ ಭಾವಚಿತ್ರವನ್ನು ಇಟ್ಟುಕೊಂಡು ಅದಕ್ಕೆ ಪ್ರದಕ್ಷಿಣೆ, ನಮಸ್ಕಾರ ಇತ್ಯಾದಿಗಳನ್ನು ಮಾಡಿ ರಾಯರ ಸೇವೆಯನ್ನು ಮಾಡ್ತಾರೆ. ಹೀಗಾಗಿ ಪ್ರತಿಯೊಂದು ಹಂತದಲ್ಲೂ ಕೂಡ ಯಾವ ಹಂತದಿಂದ ಯಾವ ಮಾಧ್ಯಮದಿಂದಾಗಿ ರಾಯರನ್ನು ಸೇವೆ ಮಾಡ್ತಾರೋ ಆ ಮಾಧ್ಯಮದಿಂದ ಸೇವೆಯನ್ನು ಮಾಡಿರುವಂತಹ ಅವರಿಗೆಲ್ಲರಿಗೂ ಕೂಡ ರಾಯರು ಅನುಗ್ರಹ ಮಾಡ್ತಾರೆ, ರಾಯರ ವಿಶೇಷ ರೀತಿಯಾಗಿರುವಂತಹ ಕಾರುಣ್ಯವನ್ನು ತೋರ್ತಾರೆ, ಅವರು ಮಾಡಿರುವಂತಹ ಸೇವೆಗೆ ಫಲವನ್ನು ಕೊಟ್ಟೇ ಕೊಡ್ತಾರೆ. ಹಾಗಾದರೆ ರಾಯರ ಬಗ್ಗೆ ಇಷ್ಟೆಲ್ಲ ಜನರು ಅನೇಕ ರೀತಿಯಾಗಿರುವಂತಹ ವಿಚಾರಗಳನ್ನು ಹೇಳ್ತಾ ಇದ್ದಾರೆ. ರಾಯರ ಮಹಿಮೆಯನ್ನೇ ಆಗಲಿ, ರಾಯರ ಒಂದು ಗ್ರಂಥದ ವೈಶಿಷ್ಟ್ಯವನ್ನೇ ಆಗಲಿ ಎಲ್ಲವನ್ನೂ ಹೇಳ್ತಾ ಇದ್ದಾರೆ. ಹಾಗಾದರೆ ಇದಕ್ಕೆ ಏನಾದರೂ ಕೂಡ ಒಂದು ಪ್ರಮಾಣ ಇದೆಯಾ ಅಂತಂದರೆ, ರಾಯರ ಸ್ತೋತ್ರದಲ್ಲಿಯೇ ಕೊನೆಗೆ ಬರುತ್ತೆ. ಅಪ್ಪಣಾಚಾರ್ಯರು ಅಂತ ರಾಯರ ಶಿಷ್ಯರು, ಸಾಕ್ಷಾತ್ ರಾಯರಲ್ಲಿ ಅಧ್ಯಯನವನ್ನು ಮಾಡಿರುವಂತಹ ಅಪ್ಪಣ್ಣಾಚಾರ್ಯರು, ಬಿಚ್ಚಾಲೆಯ ಅಪ್ಪಣ್ಣಾಚಾರ್ಯರು, ಅವರು ಸ್ತೋತ್ರವನ್ನು ಮಾಡುವಂತಹ ಸಂದರ್ಭದಲ್ಲಿ ಯಾವಾಗ ಗುರುಗಳು ತಮಗೆ ಗೊತ್ತಿಲ್ಲದೆ ತಾವು ನೋಡೋದು ಪೂರ್ವದಲ್ಲಿಯೇ ಬೃಂದಾವನ ಪ್ರವೇಶವನ್ನು ಮಾಡ್ತಾರೋ ಆ ಬೃಂದಾವನವನ್ನು ನೋಡಿದ ಕೂಡಲೇ ಗದ್ಗದ ಕಂಠದಿಂದಾಗಿ ಮಾತುಗಳೆಲ್ಲವೂ ಕೂಡ ನಿಂತು ಹೋದಾಗ, ಸ್ತೋತ್ರ ರೂಪವಾಗಿರುವಂತಹ ಮಾತುಗಳು, ಆ ಬೃಂದಾವನದಿಂದ ಒಂದು ಮಾತು ಬರುತ್ತೆ. ಏನು? ಸಾಕ್ಷಿ ಹಯಾಸ್ಯೋತ್ರಹಿ ಅಂತೇಳಿ. ಅಂದರೆ ನೀವು ಆಡಿರುವಂತಹ ಪ್ರತಿಯೊಂದು ಮಾತಿಗೆ, ಶಬ್ದಕ್ಕೂ ಎಲ್ಲಕ್ಕೂ ಕೂಡ ಸಾಕ್ಷೀಭೂತರು ಯಾರು ಅಂದರೆ ಹಯಗ್ರೀವ ರೂಪಿಯಾಗಿರುವಂತಹ ನಾರಾಯಣನೇ ಸಾಕ್ಷಿ ಎನ್ನುವಂತಹ ಮಾತನ್ನು ಸ್ಪಷ್ಟವಾಗಿ ಶ್ರೀಹರಿ ನಾರಾಯಣನೇ ಆ ಬೃಂದಾವನದಲ್ಲಿ ಇದ್ದು ಹೇಳುವಂಥ ಮಾತಾಗತ್ತೆ. ಆದ್ದರಿಂದಾಗಿ ರಾಯರ ಬಗ್ಗೆ ಪ್ರತಿಯೊಂದು ಮಾತಿಯೂ ಕೂಡ ಯಾರು ಸಾಕ್ಷೀಭೂತರು, ಪ್ರಮಾಣವನ್ನು ಒಪ್ಪುವವರು ಯಾರು, ರಾಯರ ವಿಚಾರದಲ್ಲಿ ಎಲ್ಲವೂ ಸರಿಯೇ ಅಂಥೇಳಿ ಹೇಳುವವರು ಯಾರು ಅಂದರೆ ಸಾಕ್ಷಾತ್ ನಾರಾಯಣನೇ.
ಎನ್ನುವಂತಹ ಮಾತು ಬೃಂದಾವನದಿಂದ ಬರುತ್ತೆ. ಆದ್ದರಿಂದಾಗಿ ಇವತ್ತು ಯಾರು ಭಕ್ತ ಕೋಟಿ ರಾಯರನ್ನು ಸೇವೆ ಮಾಡ್ತಾ ಇದ್ದಾರೋ ಅವರೆಲ್ಲರ ಸೇವೆಗೆ ಹೋಗೊಟ್ಟು ರಾಯರು ಅವರಿಗೆ ಅನುಗ್ರಹವನ್ನು ಮಾಡ್ತಾ ಇದ್ದಾರೆ. ನೀವು ಮಾಡಿರುವಂತಹ ಸೇವೆ ಫಲಕಾರಿಯಾಗತ್ತೆ, ನಿಮಗೆ ಯಾವುದೂ ಚಿಂತೆ ಬೇಡ ಅಂತೇಳಿ ಹೇಳ್ತಾರೆ. ಹೀಗಾಗಿ ನಮ್ಮಲ್ಲಿ ದರ್ಶನಕ್ಕೆ ಸಾಲಾಗಿ ಹೋಗುವಂತಹ ಕ್ಯೂನಲ್ಲಿ ರಾಯರ ಮುಂದೆ 1-2 ಸಾಲುಗಳನ್ನು ಹಾಕಿರುವಂಥವರಾಗಿದ್ದೇವೆ. ಏನು ಅಂದರೆ, ರಾಯರಲ್ಲಿ ನೀವು ಕಷ್ಟಗಳನ್ನು ನಿಮ್ಮ ಕಷ್ಟಗಳನ್ನು ಹೇಳ್ಕೋಬೇಡಿ. ರಾಯರಲ್ಲಿ ನಿಮ್ಮ ಕಷ್ಟಗಳನ್ನು ಹೇಳ್ಕೋಬೇಡಿ. ಕಷ್ಟಗಳಿಗೆ ಅಥವಾ ಆಪತ್ತುಗಳಿಗೆ ವಿಪತ್ತುಗಳಿಗೆ ಹೇಳಿ ನಮಗೆ ಸಹಾಯಕರಾಗಿ ರಾಯರಿದ್ದಾರೆ ನಮ್ಮಲ್ಲಿ ಅಂಥೇಳಿ ಹೇಳಿ 1-2 ಸಾಲುಗಳನ್ನು ಹಾಕಿದ್ದಾರೆ. ಅಂದರೆ ರಾಯರ ಇದ್ದಲ್ಲಿ ಯಾರಿಗೂ ಕೂಡ ಕಷ್ಟಗಳು ಬರೋದಿಲ್ಲ. ಹೀಗಾಗಿ ಆ ಒಂದು ಮಾತಿನ ಅರ್ಥ ಇದಾಗಿದೆ. ಹೀಗಾಗಿ ಯಾರ್ಯಾರು ಭಕ್ತರು ಸೇವಿಸುತ್ತಾರೋ ಅವರೆಲ್ಲರಿಗೂ ವಿಶೇಷ ರೀತಿಯಾಗಿರುವಂತಹ ಅನುಗ್ರಹ ಮಾಡುವಂತಹ ರಾಘವೇಂದ್ರ ಗುರು ಸಾರ್ವಭೌಮರ 354ನೇ ಆರಾಧನಾ ಮಹೋತ್ಸವ ಇಂದಾಗಿದೆ. ಇವತ್ತನೇ ದಿವಸ ಶರೀರವಾಗಿ ಬೃಂದಾವನ ಪ್ರವೇಶವನ್ನು ಮಾಡಿ ರಾಯರು 354 ವರ್ಷಗಳಾಯಿತು. ಶ್ರಾವಣ ಬಹುಳ ದ್ವಿತೀಯದಂದು ರಾಯರು ಬೃಂದಾವನ ಪ್ರವೇಶವನ್ನು ಮಾಡುವಂಥವರಾಗ್ತಾರೆ. ರಾಯರು ವಿಶೇಷ ರೀತಿಯಾಗಿ ರಾಮನನ್ನು ಪೂಜಿಸಿರುವಂಥವರು. ಹೀಗಾಗಿ ಇವತ್ತಿಗೂ ಆ ಮೂಲ ರಾಮನ ಪೂಜೆ ಪರಂಪರೆಯಲ್ಲಿ ಬಂದಂತಹ ಪೀಠಾಧಿಪತಿಗಳಿಂದ ಮಾತ್ರ ಪೂಜೆ ಕೈಂಕರ್ಯ ಮಾಡುವಂತಹ ಸಂಪ್ರದಾಯವು ಈ ಪರಂಪರೆಯಲ್ಲಿ ಬಂದಿರುವಂತಹದ್ದಾಗಿದೆ. ಇವತ್ತಿಗೂ ಪೂಜ್ಯ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರು ಆ ಮೂಲರಾಮನನ್ನು ಪ್ರತಿನಿತ್ಯದಲ್ಲೂ ಕೂಡ ಪೂಜಿಸಿ ಆ ಮೂಲರಾಮನ ಪೂರ್ಣವಾಗಿರುವಂತಹ ಕೃಪೆಗೆ ಅವರೂ ಕೂಡ ಪಾತ್ರರಾಗಿದ್ದಾರೆ. ಅವರ ಒಂದು ಘನ ಅಧ್ಯಕ್ಷತೆಯಲ್ಲಿ ಸುರಪನಾಲಯದಂತೆ ಮಂತ್ರಾಲಯ ಅಂತ ಹೇಳಿ ಒಬ್ಬ ಹರಿದಾಸನೇ ಹೇಳ್ತಾರೆ. ಸುರಪನಾಲಯ, ಸುರಪ ಅಂತಂದರೆ ಇಂದ್ರನ ಆಲಯ ಅಂತಂದರೆ ಆ ಸ್ವರ್ಗನಗರ, ಸ್ವರ್ಗವು ಯಾವ ರೀತಿಯಾಗಿ ಇದೆಯೋ ಅದರಂತೆ ಮಂತ್ರಾಲಯವು ಕೂಡ ಇನ್ನು ಮುಂದೆ ವೈಭವದಿಂದ ಅನೇಕ ಉತ್ಸವಗಳು ಆಗತ್ತೆ ಎನ್ನುವಂತಹ ಮಾತನ್ನು ಹೇಳ್ತಾರೆ ಹರಿದಾಸರುಗಳು. ಎಲ್ಲರೂ ಕೂಡ ಇಂತಹ ಅನೇಕ ಉತ್ಸವಗಳು ನಾವು ಕಾಣ್ತಾ ಇದ್ದೇವೆ. ರಾಯರ ಒಂದು ಮಂತ್ರಾಲಯ ದಿನಾಭಿವೃದ್ಧಿಗೊಳ್ಳುವಂತಹ ಒಂದು ದೃಶ್ಯಗಳನ್ನು ನೋಡ್ತಾ ಇದ್ದೇವೆ. ನಾವು ಈಗೆಲ್ಲವೂ ಕೂಡ ಕಾಣ್ತೇವೆ. ಅಲ್ಲೆಲ್ಲ ಹಿಂದೆ ನಾವು ನೋಡುವಾಗ ಒಂದು ಸುವರ್ಣ ಲೇಪಿತವಾಗಿರುವಂತಹ ಕವಚ ಆಗ್ತಾ ಇದೆ ಆ ಶಿಲಾ ಮಂದಿರಕ್ಕೆ. ಹೀಗಾಗಿ ಸಂಪೂರ್ಣ ಸ್ವರ್ಣಲೇಪಿತವಾಗಿರುವಂತಹ ಮಂತ್ರಾಲಯ ಇನ್ನು ಕೆಲವೇ ದಿನಗಳಲ್ಲಿ ಆಗೋದೇ ಇದೆ. ಹೀಗಾಗಿ ಅಷ್ಟೇ ಅಲ್ಲದೇನೆ ರಾಯರ ಮುಂದೆ ನಿಂತ ಒಬ್ಬರು ಒಂದು ಮಾತಂದರು. ಏನು, ರಾಯರ ಮುಂದೆ ನಾವು ರಾಯರ ಬೃಂದಾವನ ಇರುವಂತಹ ಸ್ಥಳದಲ್ಲಿ ಮಂಟಪ ಇದೆ. ಆ ಮಂಟಪ ಸ್ತಂಭಗಳೇನಿದೆ, ಕಲ್ಲಿನ ಸ್ತಂಭಗಳು, ಆ ಕಲ್ಲಿನ ಸ್ತಂಭಗಳಿಗೆ ಸ್ವರ್ಣಲೇಪಿತವಾಗಿರುವಂತಹ ಕವಚ ಪೂಜ್ಯ ಶ್ರೀಪಾದಂಗಳು ಇತ್ತೀಚೆಗೆ ಈ ಆರಾಧನೆಯ ಸಂದರ್ಭದಲ್ಲಿ ಏನೇ ರಾಯರಿಗೆ ಸಮರ್ಪಣೆ ಮಾಡಿದ್ದಾರೆ. ಹೀಗಾಗಿ ಒಬ್ಬರು ಆಡುವಾಗ ಒಂದು ಭಕ್ತಿಯ ಮಾತು, ನಿಜವಾಗಿರುವಂತಹ ಮಾತು ಅಂದರು. ಏನು ಅಂದರೆ, ರಾಯರು ಬೃಂದಾವನ ಪ್ರವೇಶ ಮಾಡಿದ ದಿನದಿಂದ ಇವತ್ತಿನ ದಿನವರೆಗೆ ನಿಂತಹ ಕಾರಣ, ರಾಯರ ಅನುಗ್ರಹಕ್ಕಾಗಿ ಕಾದಿರುವ ಕಾರಣದಿಂದಾಗಿ ಕಲ್ಲಿನ ಕಂಬಕ್ಕೇನೆ ಸ್ವರ್ಣದ ಕವಚ ಬಂತು ಅಂತಂದ ಮೇಲೆ ರಾಯರ ಅನುಗ್ರಹಕ್ಕಾಗಿ ನಾವ್ಯಾಕೆ ಕಾಯಬಾರದು? ನಾವು ಕಾಯೋಣ, ನಮಗೂ ಯಾವುದೋ ರೀತಿಯಾಗಿರುವಂತಹ ಅನುಗ್ರಹ ಆಗೇ ಆಗತ್ತೆ ಎನ್ನುವಂತಹ ನಂಬಿಕೆ ರಾಯರಲ್ಲಿ ನಮಗೆ ಇದೆ ಎನ್ನುವಂತಹ ಮಾತಾಡ್ತಾರೆ. ಅದು ಸತ್ಯ. ರಾಯರನ್ನು ಯಾರಾದರೆ ಭಕ್ತಿ ಶ್ರದ್ಧೆಗಳಿಂದ ಪ್ರಾರ್ಥನೆ ಮಾಡ್ತಾರೋ, ಸೇವೆ ಮಾಡ್ತಾರೋ, ಅವರಿಗೆ ಸೇವೆಗೆ ಫಲ ಕೊಡುವುದರಲ್ಲಿ ತಡವಾಗತ್ತೆ ಹೊರತಾಗಿ ಕೊಡೋದೇ ಇಲ್ಲ ಅಂಥೇಳಿಲ್ಲ. ಆ ಫಲ ತಡವಾದ ಕಾರಣ ಏನು ಅಂದರೆ, ಉತ್ತಮವಾಗಿರುವಂತಹ ಫಲವನ್ನು ಕೊಡುವುದಕ್ಕೆ ಕಾರಣವೇ ರಾಯರು ಸ್ವಲ್ಪ ನಿಧಾನವನ್ನು ಮಾಡಬಹುದು ಅಷ್ಟೇ ಹೊರತಾಗಿ ಅವನು ಮಾಡಿರುವಂತಹ ಸೇವೆ ತಪ್ಪಲ್ಲ, ಆ ಸೇವೆ ಫಲ ಬಂದಿಲ್ಲ ಎನ್ನುವಂತಹ ಬೇಸರ ಆಗಬೇಡಿ ಅಂಥೇಳಿ ಆ ಕಲ್ಲಿನ ಕಂಬ ನಮಗೆ ಒಂದು ಉದಾಹರಣೆಯಾಗಿ ನಮಗೆ ತೋರಿಸ್ತಾ ಇದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.